ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ಯಾಮಿಲಿ ಸಮೇತ ಸಮ್ಮರ್ ಹಾಲಿಡೇಸ್ಗಂತ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಕಾರಲ್ಲಿ. ಸೊ ಹಾಗಾಗಿ ಇವತ್ತು ಪ್ಯಾಕಿಂಗ್ ನಡೀತಾ ಇದೆ. ಏನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀವಿ, ಎಷ್ಟು ದಿನ, ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಬರ್ತಾ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಫಸ್ಟು ಪ್ಯಾಕಿಂಗ್ ಮಾಡಿಬಿಡೋಣ. ಇಲ್ಲಿ ನೋಡಿ, ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ. ಬಿಕಾಸ್ ಮಕ್ಳ ಜೊತೆ ಹೋಗೋದ್ರಿಂದ ಸ್ವಲ್ಪ ಭಯ, ಏನಾದರೂ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಅಲ್ಲೋಗಿ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೇನು ಬೇಕು ಅಂತ ಬೇಸಿಕ್ಕಾಗಿ ಎಲ್ಲನೂ ತೆಗ್ದು ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಇದನ್ನು ಪ್ಯಾಕಿಂಗ್ ಮಾಡೋದು ಅಷ್ಟೇ. ಸೊ ಇಲ್ಲೊಂದು ದೊಡ್ಡ ಲಗೇಜ್ ಬ್ಯಾಗ್ ಇದೆ. ಇದರಲ್ಲಿ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಫಸ್ಟು ನಂದು ಪ್ಯಾಕ್ ಮಾಡ್ಕೊಂಬಿಡ್ತೀನಿ, ಮೇಯ್ನ್ ನಂದೇ ಇರೋದು. ಮಕ್ಳದೆಲ್ಲ ಎತ್ತಿಟ್ಟಿದ್ದೀನಿ. ಹಸ್ಬೆಂಡು ಪಾಪ ನಮ್ಮ ಜೊತೆ ಬರ್ತಿರೋದು ಅದು ಅವರು, ಅದರಲ್ಲಿ ಅವ್ರದ್ದು ಕಮ್ಮಿ ಬಟ್ಟೆನೇ ಇರೋದು ಹಾಗಾಗಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನೈಟ್ ಸೂಟ್ಸ್ ಎಲ್ಲ ಇದೆ. ನೈಟು ಸ್ಟೇ ಆಗೋದು ಒಂದು 4 to 5 ಡೇಸ್ ಆಗುತ್ತೆ. ಸೊ ಹಾಗಾಗಿ ನೈಟ್ ಸೂಟ್ ಇದೆ ಇಲ್ಲಿ. ಇದನ್ನು ಫಸ್ಟು ಒಂದು ಸೈಡ್ ಇಟ್ಕೊಂಬಿಡೋಣ. ನಂದೇ ಫಿಲ್ ಆಗೋಗುತ್ತೇನೋ ಗೊತ್ತಿಲ್ಲ ನನಗೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೊಂದು 6 ಜೊತೆ ಬಟ್ಟೆ ಇದ್ದಾವೆ. ಎಲ್ಲ ಕ್ಲೀನಾಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿಬಿಡ್ತೀನಿ ನಾನು. ಆ್ಯಂಡ್ ಆಲ್ಮೋಸ್ಟ್ ಈ ಬ್ಯಾಗ್ ಪೂರ್ತಿ ನನ್ನದೇ ಬಟ್ಟೆ ಆಗೋಗುತ್ತೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಆಯಿತು. ಆ್ಯಂಡ್ ಟೆಂಪಲ್ಗೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಟೆಂಪಲ್ಗೆ ಸೂಟ್ ಆಗೋ ಥರ ಒಂದು ಸ್ಯಾರಿ, ಒಂದು ಸಲ್ವಾರ್ ಕೂಡ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಅರೇಂಜ್ ಮಾಡ್ಕೊಂಬಿಡೋಣ. ಹೇಳಿಲ್ವಾ, ಇದೊಂದು ಪೂರ್ತಿ ನನ್ನದೇ ಆಗೋಗುತ್ತೆ. ಅಪ್ಪ ಮಕ್ಕಳದ್ದು ಬೇರೆ ಇನ್ನೊಂದು ಬ್ಯಾಗಲ್ಲಿ ತೊಗೋಬೇಕು ಅಷ್ಟೇ. ಆ್ಯಂಡ್ ಇವಾಗ ಡ್ರೆಸ್ ಎಲ್ಲ ಹಾಕ್ದಾಗ ಒಳಗಡೆ ಇವಾಗ ಲೆಗ್ಗಿನೆಲ್ಲ ಹಾಕೋಕ್ಕಾಗಲ್ಲ. ಹಾಗಾಗಿ ಈ ಥರ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಈ ಥರ 3 ಕಲರ್ ತೊಗೊಂಡಿದ್ದೀನಿ ನಾನು. ವೈಟು ಮತ್ತು ಇದು ಸಿಲ್ವರ್ ಕಲರ್ ಅಲ್ಲ, ಗೋಲ್ಡ್ ಕಲರು ಆ್ಯಂಡ್ ಬ್ಲ್ಯಾಕು. ಇದು ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ಇಟ್ಕೊಂಬಿಡೋಣ. ಆ್ಯಂಡ್ ಇಲ್ಲಿ ನಂದೆಲ್ಲ ಆಗೋಯ್ತು. ನಂದ್ರ ಜೊತೆಗೆ ಸೊ ಬೇಕಾಗಿರೋ ಟವಲ್ಸ್ ಎಲ್ಲ ಇದರಲ್ಲೇ ಇಟ್ಕೊಂಡ್ಬಿಡ್ತೀನಿ ಮೇಯ್ನು. ಆ್ಯಂಡ್ ಚಿರುದು ಇಲ್ಲ ಬುಜ್ಜಿ ಬಟ್ಟೆನ ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿಬ್ಬರದು ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಬುಜ್ಜಿಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಅಂದರೆ ಈ ಥರ ಜೀನ್ಸ್ ತೊಗೊಂಡಿದ್ದೀನಿ ಆಫ್ ಎಲ್ಲ. ಆ್ಯಂಡ್ ಟ್ರಾವೆಲ್ ಮಾಡಬೇಕಾದ್ರೆ ಬೇರೆ ಎಲ್ಲಾದರೂ ಹೋದಾಗ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ಈ ಥರ ಸೆಟ್ಟು ಬರುತ್ತೆ. ಇದು ಫುಲ್ ಈ ಥರದ್ದು ಒಂದು 4-5 ಜೊತೆ ಪೇರ್ ತೊಗೊಂಬಿಟ್ಟಿದ್ದೀನಿ. ಅವನಿಗೆ ಡ್ರೆಸ್ಸು ಸ್ವಲ್ಪ ಕಂಫರ್ಟಬಲ್ ಆಗಿದ್ರೇ ಅವನು ಆರಾಮಾಗಿರೋದು, ಇಲ್ಲಾಂದರೆ ನಮ್ಮನ್ನು ಕಂಫರ್ಟಬಲ್ ಆಗಿರೋಕ್ಕೆ ಬಿಡಲ್ಲ. ಹಾಗಾಗಿ ಈ ಥರದ್ದು ಒಂದು 4 to 5 ಪೇರ್ಸ್ ಏನೋ ತೊಗೊಂಡಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು. ಹಾಗೆ ಈ ಥರ ಆಫ್ ಟೀ ಶರ್ಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಆರಾಮಾಗಿರಲಿ ಅಂತ ಹೇಳಿಬಿಟ್ಟು. ಅದನ್ನು ಕೂಡ ಅರೇಂಜ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನನ್ನದೇ ಆಗೋಯ್ತು. ಇದು ಬುಜ್ಜಿದು ಇಷ್ಟೇ. ಮಕ್ಳ ಜೊತೆ ಹೋಗ್ತಾ ಇದೀವಿ ಅಂದರೆ ಅವ್ರದ್ದೇ ಅರ್ಧ ಬಟ್ಟೆ ಇರುತ್ತೆ ಇದರಲ್ಲಿ. ಸೊ ಇನ್ನೊಂದು ಬ್ಯಾಗಲ್ಲಿ, ಈ ಬ್ಯಾಗಲ್ಲಿ ನಮ್ಮ ಹಸ್ಬೆಂಡ್ದು ಮತ್ತು ನಮ್ಮ ಚಿರುದು ಅರೇಂಜ್ ಮಾಡ್ಕೊಂಡು ಬಿಡ್ತೀನಿ. ನಾವು ಒಂದೇ ಅಂತ ಅಂದ್ಕೊಂಡಿದ್ದು, ಬಟ್ ಇಲ್ಲೇ 2 ಆಗೋಯ್ತು. ಇದಿಷ್ಟು ಚಿರುದು. ಅವನಿಗೂ ಅಷ್ಟೇ ಒಂದು ಸ್ವಲ್ಪ ಜೀನ್ಸ್ ಪ್ಯಾಂಟು, ಈ ಥರ ಶಾರ್ಟ್ಸ್ಗಳು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಅವನಿಗೂ ಆಫ್ ಟೀ ಶರ್ಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ಥರ ಇದೆಲ್ಲ ನಾವು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು. ಜಸ್ಟ್ 69-99 ಪೇರ್ ಆ ಥರ ಇತ್ತು. ಸಖತ್ತಾಗಿದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಇಲ್ಲಿ ಪ್ಯಾಕ್ ಮಾಡ್ಕೊಂಡು ಬಿಡೋಣ, ಅವನಿಗೆ ಬೇಕಾಗಿರೋದೆಲ್ಲ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಇದೆ, ಫುಲ್ ಎಲ್ಲ ಅವರ ಅಣ್ಣ ತಮ್ಮಂದಿರದೇ ಇದೆ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಎಲ್ಲಿ ಏನು ಗಲೀಜು ಮಾಡ್ಕೊತಾರೋ ಅಂತ ಗೊತ್ತಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಪಾಪ ನಮ್ಮ ಹಸ್ಬೆಂಡು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಇಲ್ಲೊಂದು ಸ್ವಲ್ಪ ಇದೆ. ಅವರೊಂದು 3-4 ಜೊತೆ ತೊಗೊಂಡಿದ್ದಾರೆ. ಇದನ್ನು ಸೊ ಹಾಗೆ ಇಟ್ಕೊಂಡು ಬಿಡೋಣ. ಇನ್ನೂ ಟ್ಯಾಗ್ ಕೂಡ ತೆಗ್ದೇ ಇಲ್ಲ ಅವರು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇರುತ್ತೆ ಅವ್ರದ್ದು ಬಟ್ಟೆ ಎಲ್ಲ. ಸೊ ಬಟ್ಟೆ ಇಷ್ಟೇ. ಆ್ಯಂಡ್ ಹೋಗೋ ಟೈಮಲ್ಲಿ ಹಾಕೊಂಡು ಹೋಗೋಕ್ಕೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೀವಿ. ಅದ್ರ ಜೊತೆಗೆ ಮೇನ್ ಬೇಕಾಗಿರೋದು ಇಲ್ಲಿ ನೋಡಿ ಎಷ್ಟು ಬ್ಯಾಗಿದೆ ಅಂದರೆ, ಇಷ್ಟು ಬ್ಯಾಗಿದೆ. ಈ ಬ್ಯಾಗಲ್ಲಿ ಫುಲ್ಲು ಪೇಸ್ಟು, ಬ್ರಷು, ಶ್ಯಾಂಪು, ಮಕ್ಕಳದಾಗಿರ್ಬೋದು, ನಂದು, ನಮ್ಮ ಹಸ್ಬೆಂಡ್ದು ಎಲ್ಲನೂ ಇದರಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದೊಂದು. ಆ್ಯಂಡ್ ಮೇಯ್ನು ಮೆಡಿಸನ್ನು.
ಬುಜ್ಜಿ ಬೇಬಿಗೆ ಡೈಲಿ ಮೆಡಿಸನ್ ಕಂಪಲ್ಸರಿ ಹಾಕಲೇಬೇಕು. ಹಾಗಾಗಿ ಈ ಬ್ಯಾಗ್ ಫುಲ್ಲು ಮೆಡಿಸನ್ಸೇ ಇದೆ. ಯಾವಾಗ ಕೋಲ್ಡ್ ಬರುತ್ತೆ, ಯಾವಾಗ ಜ್ವರ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನೇನು ಬೇಕೋ ಎಲ್ಲ ಮೆಡಿಸನ್ಸ್ನು ಪ್ರತಿಯೊಂದನ್ನು ಎತ್ಕೊಂಡು ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಹೊರಗಡೆ ಹೋಗ್ತಾ ಇರೋದಲ್ವಾ, ಸೊ ಹೊಟ್ಟೆ ಏನಾದರೂ ಕೆಟ್ಟೋದ್ರೆ ಅಂತ ಹೇಳಿಬಿಟ್ಟು ಇದೊಂದು. ಆ್ಯಂಡ್ ನಮಗೆ ಅಂತ ಒಂದು ಮೆಂತೋ ಪ್ಲಸ್ಸು ಒಂದೊಂದಿಷ್ಟು ಡೋಲೋ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಚಿರುದು ಮತ್ತು ಬುಜ್ಜಿ ಬೇಬಿದು ಮೆಡಿಸನ್ಸೇ ಇದೆ. ಸೊ ಈ ಬ್ಯಾಗ್ ಫುಲ್ಲು ಮೆಡಿಸನ್ಸು ಹಾಗಾಗಿ. ಆ್ಯಂಡ್ ಇದ್ರ ಫುಲ್ಲು ನನ್ನ ಕಿಟ್ ಇದೆ. ಏನಿಲ್ಲ ಇದರಲ್ಲಿ, ಚಿಕ್ಕ ಚಿಕ್ಕ ಆಕ್ಸೆಸರೀಸ್ ಇರುತ್ತಲ್ಲ ಅದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಬೇಕಾಗಿರೋದು ಜುಮ್ಕಾ, ಜ್ಯುವೆಲರೀಸು ಆ ಥರದ್ದು. ಆ್ಯಂಡ್ ಚಿಕ್ಕದೊಂದು ಪರ್ಫ್ಯೂಮು, ಆ ಥರ ಚಿಕ್ಕ ಪುಟ್ಟ ಏರ್ ಆಕ್ಸೆಸರೀಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ಲು ಕ್ರೀಮ್ಸು ಮತ್ತು ಗಾಗಲ್ಸ್ ಹಾಗಾಗಿ ಆ ಥರ ಮಕ್ಳದ್ದು ಬೇಕಾಗಿರೋ ಕ್ರೀಮ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ತಿಂಡಿ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನೆಲ್ಲ ಈ ಬ್ಯಾಗಲ್ಲೇ ಇಟ್ಕೊಂಡು ಬಿಡ್ತೀನಿ ನಾನು. ಮೇಲ್ಗಡೆ ನೀಟಾಗಿ ಈ ಥರ ಅರೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಆಲ್ಮೋಸ್ಟ್ ಅವನಿಗೆ ಡೈಪರ್ನ ಬಿಡಿಸ್ಬಿಟ್ಟಿದ್ದೀನಿ. ಇವಾಗ ನೈಟ್ ಹೊತ್ತು ಡೈಪರ್ ಹಾಕಲ್ಲ, ಅವನೇನು 1-2 ಆ ಥರದ್ದೇನು ಮಾಡ್ಕೊಳ್ಳೋದು ಇಲ್ಲ. ಬಟ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು 4 to 5 ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ವೈಪ್ಸು. ಆ್ಯಂಡ್ ಇಲ್ಲಿ ಡಿಮಾರ್ಟಿಂದ ಸ್ವಲ್ಪ ತಿಂಡಿಗಳನ್ನ ತೊಗೊಂಡು ಬಂದಿದ್ದೀವಿ. ಅಂದರೆ ಕಾರಲ್ಲಿ ಹೋಗೋದಲ್ವ, ತಿನ್ಕೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಇಲ್ಲೊಂದು ಸ್ವಲ್ಪ ಜ್ಯೂಸಸ್ ಇದೆ. ಆ್ಯಂಡ್ ಚಿರುಗೆ ಬುಜ್ಜಿಗೆ ಜೆಲ್ಲಿ ಅಂದರೆ ಇಷ್ಟ, ಸೊ ಇದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ಇನ್ನು ಜಸ್ಟ್ ವಾಟ್ರು ಬಾಟಲು, ನೀರು ಆ ಥರದ್ದೊಂದು. ಆ್ಯಂಡ್ ಮೇಯ್ನು ನನ್ನ ಪರ್ಸು. ಸೊ ಪ್ಯಾಕಿಂಗ್ ಕತೆ ಮುಗೀತು. ಆ್ಯಂಡ್ ಕಾರ್ನ ರೆಡಿ ಮಾಡಬೇಕು. ಬುಜ್ಜಿ ಬೇಬಿ ಚಿರುಗೋಸ್ಕರ ಒಂದು ಬೆಡ್ ತರಿಸಿದ್ದೀವಿ. ಹಿಂದೆ ಅವ್ರಿಗೆ ಅರೇಂಜ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು. ಅದನ್ನು ಕೂಡ ಅರೇಂಜ್ ಮಾಡಿ ನೋಡಬೇಕು ಹೇಗಾಗತ್ತೆ ಅಂತ ಹೇಳಿ. ಪರ್ಫೆಕ್ಟಾಗಿದ್ದರೆ ಸೊ ಅವರು ಹಿಂದೆ ಆರಾಮಾಗಿ ಮಲ್ಕೊಂಡು ತಿನ್ಕೊಂಡು ಬರ್ತಾರೆ. ನಮಗೂ ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಸಿಗುತ್ತೆ. ಹಾಗಾಗಿ ಅದನ್ನು ಕೂಡ ಅರೇಂಜ್ ಮಾಡೋಣ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನೋಡಿದ್ರಲ್ಲ ನಮ್ಮ ಪ್ಯಾಕಿಂಗ್ ಹೀಗಿತ್ತು. ಮುಂದೆ ಇನ್ನೂ ತುಂಬ ವ್ಲಾಗ್ಸ್ ಬರುತ್ತೆ, ಸೊ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇವಾಗ ನಾನು ಟ್ರಾವೆಲ್ಗೆ ಅಂತ ಹೇಳಿಬಿಟ್ಟು ಕಾರಿಗೆ ಮಕ್ಕಳಿಗೆ ಹಿಂದೆ ಬೆಡ್ ಬರುತ್ತಲ್ಲ ಅದನ್ನು ಆರ್ಡ್ರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಪಂಪು ಕೂಡ ಅವರೇ ಕೊಡ್ತಾರೆ. ಹಾಗೆ ಒಂದು ದೊಡ್ಡದು ಬೆಡ್ಡು, ಕೆಳಗಡೆ ಸಪೋರ್ಟಿಗೆ ಒಂದು ಬೆಡ್ಡು, 2 ಪಿಲ್ಲೋ ಕೊಡ್ತಾರೆ. ಸೊ ಇವಾಗ ಅದನ್ನೆಲ್ಲ ಪಂಪ್ ಮಾಡೋಣ. ಈ ಥರ ಒಂದು ಕೊಟ್ಟಿರ್ತಾರೆ. ಇದನ್ನು ನೀವು ಕಾರಿಗೆ ಕೂಡ ಪ್ಲಗ್ ಮಾಡ್ಕೋಬೋದು ಆರಾಮಾಗೆ. ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ತೊಗೊಂಡು ಹೋಗ್ಬೋದು. ಸೊ ಇದ್ರ ಒಳಗಡೆ ಹಾಕಿ ಪಂಪ್ ಮಾಡೋದು. ಹಾಗೆ ಇದರಲ್ಲಿ ನಿಮಗೆ 3 ನಾಸಲ್ಸ್ ಥರ ಕೊಟ್ಟಿರ್ತಾರೆ. ಅಂದರೆ ಚಿಕ್ಕದು ದೊಡ್ಡದು ಆ ಥರ ಸೈಜ್ ವೈಸಲ್ಲಿ. ಪಿಲ್ಲೋಗೆ ಒಂದು, ಮತ್ತು ಕಾರ್ ಬೆಡ್ಡಿಗೆ ಒಂದು, ಸಪೋರ್ಟ್ ಬೆಡ್ಡಿಗೆ ಒಂದು, ಆ ಥರದ್ದು ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿ ಈ ಥರ ಹಾಕ್ಕೊಂಡು ಅರೇಂಜ್ ಮಾಡಿಕೊಂಡು ಪಿಲ್ಲೋ ಒಳಗಡೆ ತೂತ ಇರುತ್ತಲ್ಲ ಅದರೊಳಗಡೆ ಇಟ್ಬಿಟ್ಟು ನೀವು ಪಂಪ್ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿತ್ತು ನಮಗಂತೂ ಸಿಕ್ಕಾಪಟ್ಟೆ. ನಾವು ಫಸ್ಟು ಒಂದ್ಸಲಿ ಟ್ರಯಲ್ ಮಾಡಿ ನೋಡೋಣ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತಲೇ ಹೇಳ್ಬಿಟ್ಟು ಓಪನ್ ಮಾಡಿ ಎಲ್ಲ ಟ್ರಯಲ್ ಮಾಡ್ತಾ ಇದ್ದಿದ್ದು. ನೀವೇ ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಪಂಪ್ ಆಗುತ್ತೆ. ಪಿಲ್ಲೋಗಳು ಅಷ್ಟೇ ತುಂಬ ಕ್ಯೂಟಾಗಿದೆ. ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮಿಬ್ಬರು ಮಕ್ಕಳಿಗೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ 2 ಪಿಲ್ಲೋ ಕೊಟ್ಟಿರ್ತಾರೆ ಈ ಥರ. ಅದನ್ನು ಎರಡೂ ನೀವು ಆರಾಮಾಗಿ ಇದೇ ಥರನೇ ಪಂಪ್ ಮಾಡಿ ಇಟ್ಕೋಬೋದು. ಸೊ ಪಿಲ್ಲೋ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಇದೊಂದು ಕೊಟ್ಟಿರ್ತಾರೆ, ಅದನ್ನು ಕೂಡ ಅಷ್ಟೇ. ಅದು ಕಾರ್ ಬೆಡ್ಡಿಗೆ ನಿಮಗೆ ಎಷ್ಟು ಗಾಳಿ ಬೇಕೋ ಅಷ್ಟು ಗಾಳಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಪಿಲ್ಲೋಗೂ ಅಷ್ಟೇ ತುಂಬ ಗಾಳಿ ಎಲ್ಲ ಹೊಡಿಯೋಕ್ಕೆ ಹೋಗಿಲ್ಲ, ಸ್ವಲ್ಪ ಸಾಫ್ಟಾಗೇ ಇಟ್ವಿ. ಒಂದು ಕಡೆ ಸ್ವಲ್ಪ ಕ್ಲಾತ್ ಥರ ಇರುತ್ತೆ, ಇನ್ನೊಂದು ಕಡೆ ಪ್ಲಾಸ್ಟಿಕ್ ಥರದ್ದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನಾವಿಲ್ಲಿ ಇದನ್ನು ನೀವು ಕೆಳಗಡೆ ಕಾರ್ ಗ್ಯಾಪ್ ಇರುತ್ತಲ್ಲ ಸೀಟ್ ಪಕ್ಕದಲ್ಲಿ, ಅದಕ್ಕೆ ಹಾಕೋಕ್ಕೆ ಅಂತ ಕೊಟ್ಟಿರ್ತಾರೆ. ಅದನ್ನು ಅಷ್ಟೇ ನಾವಿಲ್ಲಿ ಪಂಪ್ ಹೊಡ್ಕೊತಾ ಇದ್ದೀವಿ. ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಗಾಳಿ ತುಂಬೋಕ್ಕೆ, ಇಲ್ಲ ಅಂದರೆ ತುಂಬ ಚೆನ್ನಾಗಿದೆ ಇದಂತೂ. ಒಂದು ಸ್ವಲ್ಪ ಪೇಷನ್ಸಿಂದ ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಯಿತು ಅಂತ. ಪಂಪ್ ಹೊಡೆದ್ಬಿಟ್ಟು ನಾವು ಇಟ್ಬಿಟ್ಟು ನೋಡ್ತಾ ಇದ್ವಿ ಅದು ಸೈಜ್ ಕರೆಕ್ಟಾಗಿದೆಯಾ, ಇಲ್ಲ ಸ್ವಲ್ಪ ಗಾಳಿ ಬೇಕಾ, ಇಲ್ಲ ಕಮ್ಮಿ ಬೇಕಾಗುತ್ತಾ ಅಂತ ಹೇಳಿಬಿಟ್ಟು. ಬಟ್ ಪರ್ಫೆಕ್ಟಾಗಿತ್ತು ನೋಡಿ. ಈ ಥರ ಕ್ಲೀನಾಗೆ ಒಳಗಡೆ ಪುಲ್ ಮಾಡಿದ್ರೆ, ಇಲ್ಲ ಕಾರ್ ಸೀಟ್ನ ಸ್ವಲ್ಪ ಮುಂದೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಡ್ಡು ಸೇಮ್ ಎಲ್ಲದೂ ಅಷ್ಟೇ ಇದೇ ರೀತಿ ಪಂಪ್ ಮಾಡಬೇಕು. ನೀವು ಆರಾಮಾಗಿ ಕಾರಲ್ಲೇ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ಗಾಳಿ ಕೂಡ ಹೋಯ್ತು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಅದನ್ನು ಕೂಡ ಪಂಪ್ ಮಾಡಿದ್ವಿ ನೀಟಾಗೆ. ಸ್ವಲ್ಪ ಸಾಫ್ಟಾಗೆ ಮಾಡಿದೆ, ಆವಾಗಲೇ ಹೇಳಿದ್ನಲ್ಲ ಮಕ್ಕಳಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಎಲ್ಲನೂ
ಪಂಪ್ ಮಾಡಿಬಿಟ್ಟು ಇವಾಗ ಎಲ್ಲನೂ ಒಂದೇ ಸಲ ಅರೇಂಜ್ ಮಾಡಿ ನೋಡ್ತಾ ಇದ್ದೀವಿ, ಎಲ್ಲ ನೀಟಾಗಿ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಫಸ್ಟು ನಾವು ಎಲ್ಲನೂ ಪಂಪ್ ಮಾಡಿ ಇಟ್ಕೊಂಡ್ವಿ. ಆ್ಯಂಡ್ ಇವಾಗ ಪಂಪ್ ಮಾಡಿದ್ವಲ್ಲ ಆ ಕಾರ್ ಸೀಟ್ನ ಅದನ್ನು ಕೂಡ ಇಟ್ಟು ನೋಡ್ತಾ ಇದ್ದೀವಿ, ಕರೆಕ್ಟಾಗಿ ಆಯಿತು. ಸೊ ಅದಾದಮೇಲೆ ಎಲ್ಲನೂ ತೆಗೆದ್ಬಿಟ್ಟು ಫಸ್ಟಿಂದ ಅರೇಂಜ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಕಾರ್ ಬಂದು ಟಾಟಾ ಟಿಯಾಗೋ. ಸೊ ಇದಕ್ಕೆ ಪರ್ಫೆಕ್ಟಾಗಿತ್ತು ನಮ್ಮ ಕಾರಿಗೆ, ಆ್ಯಂಡ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಎಲ್ಲನೂ ಪಂಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಫಸ್ಟು ಆ ಕಾರ್ ಕೆಳಗಡೆ ಗ್ಯಾಪ್ ಇರುತ್ತಲ್ವ ಸೀಟ್ ಕೆಳಗಡೆ, ಅದನ್ನು ಹಾಕಿದ್ವಿ. ನೋಡಿ ಎಷ್ಟು ನೀಟಾಗಿ ಕುತ್ಕೊಂತು ಅಂತ ಹೇಳ್ಬಿಟ್ಟು. ಅದನ್ನು ಅರೇಂಜ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಪಂಪ್ ಹೊಡಿಬೇಕಾಗಿತ್ತು, ಅದನ್ನು ಕೂಡ ಗಾಳಿ ಎಲ್ಲ ಊದ್ಬಿಟ್ಟು ಅರೇಂಜ್ ಮಾಡಿ ಅದ್ರ ಮೇಲೆ ನಾವು ಮತ್ತೆ ಇವಾಗ ಬೆಡ್ ಅರೇಂಜ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಹಾಕ್ಕೊಂಡ್ವಿ. ನೀಟಾಗೆ ಪರ್ಫೆಕ್ಟಾಗಿತ್ತು. ಆ್ಯಂಡ್ ಈ ಬೆಡ್ಡು ಇಬ್ಬರು ಮಕ್ಕಳಿಗೆ ತುಂಬ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಒಂದೇ ಏಜವರಾದರೂ ಪರವಾಗಿಲ್ಲ, ಇಲ್ಲ ಚಿಕ್ಕವರು ದೊಡ್ಡವರು ಅಂತ ಎಲ್ಲ ಏನೂ ಇಲ್ಲ, ಆರಾಮಾಗಿರುತ್ತೆ. ನಮ್ಮ ಚಿರುಗೆ ಬುಜ್ಜಿ ಬೇಬಿಗಂತೂ ಪರ್ಫೆಕ್ಟಾಗಿತ್ತು. ಅವರಂತೂ ತುಂಬ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲನೂ ಅರೇಂಜ್ ಮಾಡಿದ್ಮೇಲೆ ನಾವು ಅವರಿಬ್ಬರನ್ನೂ ಕೂಡ ಮಲಗಿಸ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿದ್ವಿ, ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತಾ, ಆರಾಮಾಗಿ ಮಲ್ಕೋಬೋದಾ ಏನು ಅಂತ ಹೇಳಿಬಿಟ್ಟು. ಆಮೇಲೆ ಇಬ್ಬರು ಆರಾಮಾಗೆ ಮಲ್ಕೊಂಡಿದ್ರು. ಇದ್ರ ಮೇಲೆ ನಾವು ಯಾವುದಾದ್ರೂ ಒಂದು ಕ್ಲಾತು ಇಲ್ಲಾಂದರೆ ಬೆಡ್ಶೀಟ್ ಏನಾದರೂ ಅರೇಂಜ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಇಬ್ಬರೂ ಮಲಗಿಸಿದ್ವಿ. ನೋಡ್ತಾ ಇರ್ಬೋದು ನೀವು ಇಬ್ರಿಗೂ ಎಷ್ಟು ಆರಾಮಾಗಿದೆ ಅಂತ. ಆ್ಯಂಡ್ ಇನ್ನೂ ತುಂಬ ಚೆನ್ನಾಗೇ ಜಾಗ ಕೂಡ ಇತ್ತು. ಸೊ ಇದಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮೇಯ್ನಾಗೆ ಯಾರಾದರೂ ತುಂಬ ಮಕ್ಕಳನ್ನ ಇಟ್ಕೊಂಡು ಲಾಂಗ್ ಡ್ರೈವು ಈ ಥರ ನಮ್ಮ ಥರ ರೋಡ್ ಟ್ರಿಪ್ ಏನಾದರೂ ಹೋಗ್ತೀರಾ ಅಂತ ಹೇಳಿದ್ರೆ ಅವ್ರಿಗಂತೂ ಪರ್ಫೆಕ್ಟಾಗಿರುತ್ತೆ ಇದಂತೂ. ಸೊ ಎಲ್ಲನೂ ಚೆಕ್ ಮಾಡಿದ್ಮೇಲೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಚೆನ್ನಾಗೇ ಕಂಫರ್ಟಬಲ್ ಆಗಿದ್ದರು. ಸೊ ಈ ಥರ ಇತ್ತು. ಏನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ಈ ಥರ ಇತ್ತು ಪ್ಯಾಕಿಂಗು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.